ಎರಡೇ ದಿನದಲ್ಲಿ ಡಿಕೆಶಿ ಸರ್ಕಾರದಲ್ಲಿ ಖಾತೆ ಕಂಪನ ಕೇಳಿದ ಖಾತೆ ಸಿಗದಿದ್ದಕ್ಕೆ ಹಿರಿಯ ಸಚಿವರ ಕಿಚ್ಚು. ಅದು ಎರಡೇ ದಿನದಲ್ಲಿ ಡಿಕೆ ಸರ್ಕಾರದಲ್ಲಿ ಖಾತೆ ಕಂಪನವಾಗಿದೆ. ಕೇಳಿದ ಖಾತೆ ಸಿಗದಿದ್ದಕ್ಕೆ ಸಚಿವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ, ಮುನಿದ ಮುನಿಯಪ್ಪ. ಎರಡೇ ದಿನದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿರುವಂತದ್ದು. ರಾಹುಲ್ ಗಾಂಧಿ ರಾಜ್ಯಕ್ಕೆ ಬಂದ ದಿನವೇ ಅಸಮಾಧಾನ ಸ್ಫೋಟವಾಗಿದೆ. ರಾಮಲಿಂಗಾರೆಡ್ಡಿ ಮನವೊಲಿಸಲು ನಾಯಕರ ಕಸರತ್ತು. ಖಾತೆ ಹಂಚಿಕೆ ಬಗ್ಗೆ ಮುನಿಯಪ್ಪ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಒಂದ್ ಕಡೆ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಅವರ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು. ಆದ್ರೆ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಇನ್ನೊಂದು ಕಡೆ ಮುನಿಯಪ್ಪ ಮುನಿದಿದ್ದಾರೆ. ಖಾತೆ ಹಂಚಿಕೆ ವಿಚಾರದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೇಳಿದ ಖಾತೆ ಸಿಗದಿದ್ದಕ್ಕೆ ಹಿರಿಯ ಸಚಿವರ ಕಿಚ್ಚು. ಇಲ್ಲಿ ರಾಮಲಿಂಗಾರೆಡ್ಡಿ ಒಂದ್ ಕಡೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಮುನಿಯಪ್ಪ ಅಸಮಾಧಾನವನ್ನ ನೇರವಾಗಿ ಹೊರಹಾಕಿದ್ದಾರೆ ರಾಹುಲ್ ಗಾಂಧಿ ಬಳಿ. ರಾಹುಲ್ ಗಾಂಧಿ ಅವರು ನಾಮಿನೇಷನ್ಗೆ ಸಾಥ್ ನೀಡೋಕೆ ಬೆಂಗಳೂರಿಗೆ ಈ ದಿನ ಆಗಮಿಸಿದ್ರು. ಏರ್ಪೋರ್ಟ್ನಲ್ಲೇ ಕೆಎಚ್ ಮುನಿಯಪ್ಪನವರು ಅಸಮಾಧಾನವನ್ನ ಹೊರಹಾಕಿದ್ರು ಅವರ ಖಾತೆಯ ವಿಚಾರವಾಗಿ. ಹಾಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರವಾಗಿ ಅವರು ರಾಜೀನಾಮೆಯನ್ನ ಅಂಗೀಕರಿಸಬೇಡಿ, ಹಿಂಪಡೆಯುವಂತೆ ಮಾಡಿ ಅನ್ನೋದಾಗಿ. ತಾಜ್ ಹೋಟೆಲ್ಗೆ ಶಿಫ್ಟ್ ಆಯಿತು ಡಿಕೆ ಸರ್ಕಾರದ ಖಾತೆ ಖ್ಯಾತೆ. ಏರ್ಪೋರ್ಟ್ ಬಳಿ ಇರುವ ತಾಜ್ ಹೋಟೆಲ್ನಲ್ಲಿ ಮೀಟಿಂಗ್. ರಾಹುಲ್ ಗಾಂಧಿ ಜೊತೆ ಸಭೆ ನಡೆಸುತ್ತಿರುವ ರಾಜ್ಯ ನಾಯಕರು. ಈ ಖಾತೆ ಖ್ಯಾತೆ ಈಗ ತಾಜ್ ಹೋಟೆಲ್ಗೆ ಶಿಫ್ಟ್ ಆಗಿದೆ. ಸಿಎಂ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಸಹ ಆಗಮಿಸಿದ್ದಾರೆ. ರಾಮಲಿಂಗಾರೆಡ್ಡಿ ರಾಜೀನಾಮೆ, ಖಾತೆ ಅಸಮಾಧಾನ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಮುನಿಯಪ್ಪ, ಎಂಬಿ ಪಾಟೀಲ್, ಜಾರ್ಜ್ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಬಿಕೆ ಹರಿಪ್ರಸಾದ್, ಡಾಕ್ಟರ್ ಜಿ ಪರಮೇಶ್ವರ್ ಎಲ್ಲರೂ ಕೂಡ ಸಭೆಯಲ್ಲಿ ಭಾಗಿಯಾಗಿ ಹೇಗೆ ಅಸಮಾಧಾನ ಸ್ಫೋಟಗೊಂಡಿದೆ ಅದನ್ನು ಹೇಗೆ ತಿಳಿಗೊಳಿಸೋದು, ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯನ್ನು ಅಂಗೀಕರಿಸದೆ ಅವರ ಮನವೊಲಿಸೋದು ಹೇಗೆ, ಜೊತೆಗೆ ಈಗಾಗಲೇ ಸಚಿವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಆ ಕಿಚ್ಚನ್ನ ತಣ್ಣಗಾಗಿಸೋದು ಹೇಗೆ, ಈ ವಿಚಾರವಾಗಿ ಚರ್ಚೆ ನಡೆಯುತ್ತೆ. ಎಲ್ಲರ ಅಸಮಾಧಾನವನ್ನ ಕೂಡ ಆಲಿಸ್ತಾರೆ ರಾಹುಲ್ ಗಾಂಧಿ. ಸಿಎಂ ಒಟ್ಟಿಗೆ, ಡಿಸಿಎಂ ಒಟ್ಟಿಗೆ, ನಾಯಕರೊಟ್ಟಿಗೆ ಚರ್ಚೆಯನ್ನ ನಡೆಸ್ತಾರೆ. ಸಿದ್ದು ಕೂಡ ಭಾಗಿಯಾಗಿದ್ದಾರೆ ಈ ಮೀಟಿಂಗ್ನಲ್ಲಿ. ನಾಮಿನೇಷನ್ ಫೈಲ್ ಆದ ಬಳಿಕ ತಾಜ್ ಹೋಟೆಲ್ಗೆ ಆಗಮಿಸಿದ್ದಾರೆ ರಾಹುಲ್ ಗಾಂಧಿ. ಅಲ್ಲೇ ಸರ್ಕಾರದೊಟ್ಟಿಗೆ ಖಾತೆ ಖ್ಯಾತೆ ಬಗ್ಗೆ ಮಾತನಾಡಲಿದ್ದಾರೆ. ಏರ್ಪೋರ್ಟ್ ಬಳಿಯೇ ಇರುವಂತಹ ತಾಜ್ ಹೋಟೆಲ್, ಇಲ್ಲಿ ಮೀಟಿಂಗ್ ಆಗ್ತಾ ಇದೆ. ರಾಹುಲ್ ಗಾಂಧಿ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ರಾಜ್ಯ ನಾಯಕರು. ಸಿಎಂ ಡಿಕೆ ಶಿವಕುಮಾರ್ ಕೂಡ ಇದ್ದಾರೆ. ಸಿದ್ದರಾಮಯ್ಯನವರು ಸಹ ಆಗಮಿಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ವಿಚಾರ ಹಾಗೆ ಖಾತೆ ಅಸಮಾಧಾನಗಳು ಏನಿದೆ ಆ ವಿಚಾರವಾಗಿ ಚರ್ಚೆ ನಡೆಸ್ತಾರೆ. ಮುನಿಯಪ್ಪನವರು ಈಗಾಗಲೇ ತಮ್ಮ ಅಸಮಾಧಾನವನ್ನ ರಾಹುಲ್ ಗಾಂಧಿ ಅವರ ಬಳಿ ಹೇಳಿಕೊಂಡಿದ್ದಾರೆ. ಎಂಬಿ ಪಾಟೀಲ್, ಜಾರ್ಜ್ ಸೇರಿ ಹಲವರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಈ ವಿಚಾರವಾಗಿ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆನಂದ್ ಬೈದಲ್ಮನೆ ನೇರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಆನಂದ್, ಈಗ ಖಾತೆ ಅಸಮಾಧಾನ ಒಂದ್ ಕಡೆ ಮುನಿಯಪ್ಪನವರು ವ್ಯಕ್ತಪಡಿಸಿದ್ದಾರೆ, ಇನ್ನೊಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯನ್ನೇ ಸಲ್ಲಿಸಿ ಯಾರ ಕೈಗೂ ಸಿಗ್ತಾ ಇಲ್ಲ. ಇಬ್ಬರ ಮನವೊಲಿಸೋ ಪ್ರಯತ್ನ ಆಗ್ತಾ ಇದೆಯಾ? ಏನು ಮಾಡ್ತಾರೆ? ಮುಂದಿನ ನಡೆ ಏನಾಗಿರುತ್ತೆ ನಾಯಕರದ್ದು? ಅಮೃತ, ಈಗಾಗಲೇ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಈ ರಾಜೀನಾಮೆ ಇಡೀ ಕಾಂಗ್ರೆಸ್ ಪಾಳದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಯಾಕೆಂತಂದ್ರೆ ಸರ್ಕಾರ ಟೇಕಪ್ ಆಗ್ತಿದ್ದ ಹಾಗೇನೆ ಈ ಒಂದು ರಾಜೀನಾಮೆ ಸಲ್ಲಿಕೆ ಆಗಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ. ಅಂದ್ರೆ ಎಲ್ಲೋ ಒಂದು ಕಡೆ ಹಿರಿಯರನ್ನ ಸರಿಯಾಗಿ ಪರಿಗಣಿಸ್ತಿಲ್ಲ ಅಂತಕ್ಕಂಥ ಚರ್ಚೆಗಳ ಮಧ್ಯದಲ್ಲಿ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ರಾಜೀನಾಮೆ ಕೊಟ್ಟಿರತಕ್ಕಂಥ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕೂಡ ಈ ವಿಚಾರ ತಲುಪಿದೆ. ರಾಜ್ಯಕ್ಕೆ ಭೇಟಿ ನೀಡಿದಂಥ ರಾಹುಲ್ ಗಾಂಧಿ ಅವರಿಗೆ ಈ ವಿಚಾರ ತಿಳಿದಿದ್ದಾಗ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅವರ ಮನವೊಲಿಸಿ, ಸಚಿವರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿ ಮನವೊಲಿಸಿ
ಯಾವುದೇ ರೀತಿ ಆತುರದ ನಿರ್ಧಾರ ಬೇಡ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮತ್ತು ಮಾಜಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖರು ಸೂಚನೆ ಕೊಟ್ಟಿದ್ದಾರೆ. ಈ ಸೂಚನೆ ಹಿನ್ನೆಲೆಯಲ್ಲಿ ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಯಾಕಂದ್ರೆ ಆದರೆ ರಾಮಲಿಂಗಾರೆಡ್ಡಿ ಯಾರ ಸಂಪರ್ಕ ಕೂಡ ಸಿಗ್ತಾ ಇಲ್ಲ. ಯಾಕಂದ್ರೆ ಇದು ಏಕಾಏಕಿ ನಿರ್ಧಾರ ತೆಗೆದುಕೊಂಡಿದ್ದಲ್ಲ, ಬದಲಾಗಿ ಆಪ್ತರ ಸಭೆ ನಡೆಸಿ ಸಭೆಯಲ್ಲಿ ಈ ತೀರ್ಮಾನವನ್ನು ತೆಗೆದುಕೊಂಡಂತ ರಾಮಲಿಂಗಾರೆಡ್ಡಿ ಇವತ್ತು ಬೆಳಗ್ಗೆ ಪತ್ರಿಕಾಗೋಷ್ಠಿ ನಡೆಸಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇದರಿಂದಾಗಿ ಏನಾಗುತ್ತೆ ಅಂದ್ರೆ ಅವರು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದರೂ ಕೂಡ, ಅಂದ್ರೆ ಯಾವುದೇ ರೀತಿ ಮನವೊಲಿಕೆ ಆದರೂ ಕೂಡ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮುಂಚಿತವಾಗಿ ಆಪ್ತರ ಸಲಹೆಯನ್ನು ಕೂಡ ಮತ್ತೊಮ್ಮೆ ಪಡ್ಕೊಳ್ಬೇಕಾಗತ್ತೆ. ಹೀಗಾದಾಗ ಆಪ್ತರ ಸಲಹೆ ಏನಿರುತ್ತೆ ಅಂತಕ್ಕಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಇನ್ನೊಂದು ಕಡೆ ಮುಖ್ಯಮಂತ್ರಿ ಆಗಿರುವಂತಹ ಡಿ ಕೆ ಶಿವಕುಮಾರ್ ಅವರು 3 ವರ್ಷಗಳ ಹಿಂದೆ ಕೊಟ್ಟಿರ್ತಕ್ಕಂಥ ಮಾತನ್ನು ಈಡೇರಿಸಬೇಕು ಅಂತಕ್ಕಂಥ ಒತ್ತಾಯವನ್ನ ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಹಿಂದೆ ಸಾರಿಗೆ ಇಲಾಖೆ ಕೊಟ್ಟಾಗ ಅವರು ತೀವ್ರವಾಗಿರ್ತಕ್ಕಂಥ ವಿರೋಧ ವ್ಯಕ್ತಪಡಿಸಿ ಸಚಿವ ಸಂಪುಟದ ಒಳಗಡೆ ಬರಲಿಕ್ಕೆ ನಿರಾಕರಣೆ ಮಾಡಿದ್ರು. ಆಗ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾನು ಮುಖ್ಯಮಂತ್ರಿ ಆದರೆ ನಿಮಗೆ ಸ್ಥಾನವನ್ನು ಬಿಟ್ಟುಕೊಡ್ತೇನೆ, ನಾನು ಈಗ ನಿಭಾಯಿಸ್ತಾ ಇರ್ತಕ್ಕಂಥ ಬೆಂಗಳೂರು ಉಸ್ತುವಾರಿ ಜವಾಬ್ದಾರಿ ನಿಮಗೆ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಈಗ ಡಿ ಕೆ ಶಿವಕುಮಾರ್ ನೆನಪು ಮಾಡಿಕೊಡ್ತಕ್ಕಂಥ ಪ್ರಯತ್ನವನ್ನು ರಾಮಲಿಂಗಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಹಾಗಾಗಿಯೇ ರಾಮಲಿಂಗಾರೆಡ್ಡಿ ಮನವೊಲಿಕೆ ಒಪ್ಪುತ್ತಾರಾ ಇಲ್ಲ ಅಂತಕ್ಕಂಥ ಸಹಜವಾದ ಕುತೂಹಲ ಎಲ್ಲರಲ್ಲೂ ಕೂಡ ಇದೆ. ಇನ್ನೊಂದು ಮುಖ್ಯವಾಗಿ ಈಗಾಗಲೇ ರಾಹುಲ್ ಗಾಂಧಿ ಅವರು ಕೂಡ ಹಿರಿಯ ನಾಯಕರಾಗಿರೋ ರಾಮಲಿಂಗಾರೆಡ್ಡಿ ಅವರ ವಿಶ್ವಾಸ ತೆಗೆದುಕೊಳ್ಬೇಕು, ಅವರ ಮನವೊಲಿಸಬೇಕು ಅಂತ ಸೂಚನೆ ಕೊಟ್ಟಿರುವಂತಹ ಕಾರಣಕ್ಕಾಗಿ ಈಗ ರಾಜ್ಯದ ನಾಯಕರಿಗೆ ಒಂದು ದೊಡ್ಡ ಮಟ್ಟದ ಸವಾಲು ಕೂಡ ಎದುರಾಗಿದೆ. ಯಾಕಂದ್ರೆ ಅವರು ಮನವೊಲಿಸಲೇಬೇಕು. ಮನವೊಲಿಸುವ ಸಂದರ್ಭದಲ್ಲಿ ಯಾವ ಒಂದು ಭರವಸೆ ಕೊಡ್ತಾರೆ ಅನ್ನುವಂಥ ಕುತೂಹಲ ಕೂಡ ಇದೆ. ಮತ್ತು ಈಗಾಗಲೇ ಈಗ ಖಾತೆಗೆ ಸಂಬಂಧಪಟ್ಟಾಗೆ ತಮ್ಮದೇ ಆಗಿರುವಂತಹ ರೀತಿಯಲ್ಲಿ ವಿರೋಧ ವ್ಯಕ್ತಪಡಿಸಿರುವಂತಹ ಮುನಿಯಪ್ಪನವರು ಕೂಡ ರಾಹುಲ್ ಗಾಂಧಿ ಭೇಟಿ ಮಾಡಿ ಅವಕಾಶವನ್ನ ಅಂದ್ರೆ ನಮ್ಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಬದಲಾವಣೆ ಮಾಡಬೇಕು, ಖಾತೆಯನ್ನು ಬದಲಾವಣೆ ಮಾಡಬೇಕು, ಬೇರೆ ಖಾತೆ ಕೊಡಬೇಕು, ಸಮಾಜ ಕಲ್ಯಾಣ ಇಲಾಖೆ ಖಾತೆಯನ್ನು ಕೊಡಬೇಕು, ನಾನು ಅದೇ ಸಮುದಾಯಕ್ಕೆ ಸೇರಿರ್ತಕ್ಕಂಥವ್ರು ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಅವರ ಒಂದು ಬೇಡಿಕೆ ಸಂಬಂಧಪಟ್ಟ ಕೂಡ ಹೈಕಮಾಂಡ್ ಕೆಲವು ಸೂಚನೆಗಳನ್ನು ಕೂಡ ರಾಜ್ಯ ನಾಯಕರು ಕೊಟ್ಟಿದೆ. ಅವೆಲ್ಲದರ ಹಿನ್ನೆಲೆಯಲ್ಲಿ ಒಂದು ಸ್ಪಷ್ಟ ನಿರ್ಧಾರವನ್ನ ರಾಜ್ಯದ ಕಾಂಗ್ರೆಸ್ ನಾಯಕರು ತೆಗೆದುಕೊಳ್ಬೇಕಾಗತ್ತೆ. ಇಬ್ಬರ ಮನವೊಲಿಸುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ. ಈಗ ರಾಹುಲ್ ಗಾಂಧಿ ಅವರ ಜೊತೆ ಈಗ ಔತಣ ಕೂಡ ನಡೀತಾ ಇದೆ. ಈ ಊಟ ಆದ ನಂತರದಲ್ಲಿ ರಾಹುಲ್ ಗಾಂಧಿ ಅವರು ದೆಹಲಿಗೆ ಹೋದ ನಂತರದಲ್ಲಿ ರಾಜ್ಯ ನಾಯಕರು ಪರಸ್ಪರ ಚರ್ಚೆ ಮಾಡಿ ಯಾವ ರೀತಿ ಅಂತಿಮ ನಿರ್ಧಾರ ತೆಗೆದುಕೊಳ್ತಾರೆ, ಬಿ ಕೆ ಹರಿಪ್ರಸಾದ್ ಅಭಿಪ್ರಾಯಗಳೇನಿದೆ, ಡಿ ಕೆ ಶಿವಕುಮಾರ್ ಅಭಿಪ್ರಾಯಗಳೇನಿದೆ, ಸಿದ್ದರಾಮಯ್ಯ ಅಭಿಪ್ರಾಯಗಳೇನಿದೆ, ಎಲ್ಲವೂ ಕೂಡ ಇನ್ನು ಸ್ವಲ್ಪ ಹೊತ್ತಲ್ಲಿ ಗೊತ್ತಾಗುತ್ತೆ. ರಾಜ್ಯದಲ್ಲಿ ಈಗ ಉಂಟಾಗಿರ್ತಕ್ಕಂಥ ಖಾತೆಗೆ ಸಂಬಂಧಪಟ್ಟ ಹಾಗೆ ಅಂತಿಮ ನಿರ್ಧಾರವನ್ನ ಹೈಕಮಾಂಡ್ನ ಸೂಚನೆ ಹಿನ್ನೆಲೆಯಲ್ಲಿ ಯಾವ ನಿರ್ಧಾರಕ್ಕೆ ರಾಜ್ಯ ನಾಯಕರು ಬರ್ತಾರೆ ಅಂತಕ್ಕಂಥದ್ದನ್ನ ಕಾದು ನೋಡಬೇಕಾಗಿದೆ. ಅಮೃತ. ಓಕೆ ಆನಂದ್, ಹಾಗೆ ಲೈನಲ್ಲಿ ನಾನು ಮತ್ತೆ ನಿಮ್ಮ ಬಳಿ ಮಾತಾಡ್ತೀನಿ. ನಮ್ಮ ಪ್ರತಿನಿಧಿ ರವಿಕುಮಾರ್ ಅವರು ನಮ್ಮ ಜೊತೆ ಲೈವ್ ಜಾಯ್ನ್ ಆಗಿದ್ದಾರೆ. ರವಿಕುಮಾರ್, ಈಗ ತಾಜ್ ಹೋಟೆಲ್ಗೆ ಖಾತೆ ಶಿಫ್ಟ್ ಆಗಿದೆ, ಯಾವ ರೀತಿಯ ಚರ್ಚೆಗಳಾಗಬಹುದು ಅಂತ? ಒಂದ್ ಕಡೆ ಮುನಿಯಪ್ಪನವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಈಗಾಗಲೇ ಏರ್ಪೋರ್ಟ್ ಬಳಿ ಅವರ ಅಸಮಾಧಾನವನ್ನ ತಿಳಿಸಿದ್ರು, ಈಗ ಸಭೆಯಲ್ಲೂ ಕೂಡ ಜಾಯ್ನ್ ಆಗಿದ್ದಾರೆ. ಉಭಯ ನಾಯಕರ ಸಭೆ ನಡೀತಾ ಇದೆ, ಯಾವೆಲ್ಲ ವಿಚಾರಗಳು ಚರ್ಚೆ ಆಗ್ತಾ ಇದೆ? ರಾಮಲಿಂಗಾರೆಡ್ಡಿ ಅವರ ಜೊತೆ ಮಾತಾಡೋ ಒಂದು ಪ್ರಯತ್ನಗಳಾಗ್ತಾ ಇದೆಯಾ? ಈ ವಿಚಾರವಾಗಿ ಏನಿದೆ ಅಪ್ಡೇಟ್ಸ್? ಖಂಡಿತ ಅಮೃತ, ಈಗಷ್ಟೇ ಏನು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕ ನೇರವಾಗಿ ಕೆಂಪೇಗೌಡ ಏರ್ಪೋರ್ಟ್ನ ತಾಜ್ ಹೋಟೆಲ್ಗೆ ಬಂದಿರುವಂಥದ್ದು ನೋಡ್ತಾ ಇರ್ಬೋದು. ಈ ಒಂದು ತಾಜ್ ಹೋಟೆಲ್ನಲ್ಲಿ ಈಗ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು, ಅಂದರೆ ಲಂಚ್ ಮೀಟಿಂಗ್ ಅಂತಲೇ ಕರಿಬೋದು. ಇಲ್ಲೂ ತಾಜ್ ಹೋಟೆಲ್ನಲ್ಲಿ ಈಗ ಊಟವನ್ನು ಮಾಡುತ್ತಾ ಏನು ಬೆಳಗ್ಗೆಯಿಂದ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು. ಸೊ ಸಭೆಯಲ್ಲಿ ವಿಶೇಷವಾಗಿ ಅಂದರೆ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಕೆ.ಸಿ. ವೇಣುಗೋಪಾಲ್, ಸುರ್ಜೇವಾಲಾ, ಏನು CM ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯನವರು, KH ಮುನಿಯಪ್ಪ, KJ ಜಾರ್ಜ್, MV ಪಾಟೀಲ್ ಸೇರಿದಂತೆ ಸಾಕಷ್ಟು ನಾಯಕರು ಈಗ ಏನು ಊಟ ಮಾಡ್ತಾನೆ ಒಂದಷ್ಟು ಸಭೆಯನ್ನ ಮಾಡ್ತಿದ್ದಾರೆ ಅಂತ ಮಾಹಿತಿ ಇದೆ. ಹೀಗಾಗಿ ಬೆಳಗ್ಗೆ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆಯಿಂದ ಹಿಡಿದು ಏನು KH ಮುನಿಯಪ್ಪನವರ ಖಾತೆ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆಯನ್ನು ಮಾಡಲಾಗಿದೆ. KH ಮುನಿಯಪ್ಪನವರು 1-to-1 ಅಂದ್ರೆ ರಾಹುಲ್ ಗಾಂಧಿ ಅವರ ಜೊತೆನೆ ತಮ್ಮ ಒಂದು ಸಮಸ್ಯೆಯನ್ನು ಅಂದ್ರೆ ಖಾತೆ ಬದಲಾವಣೆ ಮಾಡಿಕೊಡ್ಬೇಕು ಅನ್ನೋದನ್ನ ಹೇಳಿದ್ರು. ಇದಕ್ಕೂ ಮುಂಚೆ ಬಹಿರಂಗವಾಗಿಯೇ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ನನಗೆ ಏನು ಖಾತೆ ಹಂಚಿಕೆಯಲ್ಲಿ ಸಮತೋಲನವನ್ನ ಮಾಡಿರಲಿಲ್ಲ. ಸೊ ಹೀಗಾಗಿ ಸಾಕಷ್ಟು ಏರುಪೇರು ಆಗಿದೆ, ಒಂದಷ್ಟು ವ್ಯತ್ಯಾಸಗಳು ಆಗಬೇಕು. ಈ ನಿಟ್ಟಿನಲ್ಲಿ 2028ರ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಹೈಕಮಾಂಡ್ ಏನು CM ಅವರಿಗೆ ಸೂಚನೆ ಕೊಡಬೇಕು, ತಾವೇ ಖುದ್ದು ಮುತುವರ್ಜಿ ವಹಿಸಿ ಈ ಸಮತೋಲನವಾದಂಥ ಒಂದು ಖಾತೆ ಹಂಚಿಕೆಯನ್ನು ಮಾಡಿದ್ರೆ ಮಾತ್ರ 28ರ ಚುನಾವಣೆಯಲ್ಲಿ ನಮಗೆ ಅನುಕೂಲ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನೇರವಾಗಿ ಖಡಕ್ ಆಗಿ KH ಮುನಿಯಪ್ಪನವರು ಹೇಳಿದ್ರು. ಸೊ ಈ
ಎಲ್ಲ ಸಂಬಂಧಪಟ್ಟಂತೆ ಈಗ ಫೈನಲಿ ಒಂದು ತಾಜ್ ಹೋಟೆಲ್ನಲ್ಲಿ ಎಲ್ಲ ನಾಯಕರು ಕೂಡ ಇನ್ನೇನು ಒಂದು 10-15 ನಿಮಿಷದೊಳಗಡೆ ಈ ಸಭೆ ಮುಕ್ತಾಯಗೊಳ್ಳಲಿದೆ. ಅಲ್ಲಿಂದ ರಾಹುಲ್ ಗಾಂಧಿ ಅವರು ದೆಹಲಿಗೆ ತೆರಳಲಿದ್ದಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಮೂಲಗಳ ಪ್ರಕಾರ ಏನು ಬೆಳಗ್ಗೆಯಿಂದ ಏನು ರಾಜೀನಾಮೆಯಿಂದ ಹಿಡಿದು ಖಾತೆ ಬದಲಾವಣೆ ಸಮಸ್ಯೆ ಏನಾಗಿದೆ ಅವೆಲ್ಲ ಕೂಡ ಚರ್ಚೆ ಈಗ ತಾಜ್ ಹೋಟೆಲ್ನಲ್ಲಿ ನಡೀತಾ ಇರುವಂತ ಸಭೆಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಇರುವಂತದ್ದು. ಅಮೃತ. ಓಕೆ ರವಿಕುಮಾರ್, ಹಾಗಾದ್ರೆ ಈಗ ಜಾರ್ಜ್ ಅವರದ್ದು ಒಂದ್ ರೀತಿ ಅಸಮಾಧಾನ ಆಗಿದೆ, KH ಮುನಿಯಪ್ಪನವರದ್ದು ಖಾತೆ ಬದಲಾವಣೆ ಬಗ್ಗೆ ಡಿಮಾಂಡ್ ಇದೆ. ಸೊ ಈ ಡಿಮಾಂಡ್ಸ್ ಅನ್ನ ಈಡೇರಿಸ್ತಾರಾ? ಈ ಬಗ್ಗೆ ಸೂಚನೆಯನ್ನೇನಾದ್ರೂ ಕೊಡ್ತಾರಾ ರಾಹುಲ್ ಗಾಂಧಿ ಅವರು ನಾಯಕರಿಗೆ? ಖಂಡಿತ ಅಮೃತ. ಅಂದರೆ ಈಗ ಈ ಒಂದು ಗೊಂದಲನ ಬಗೆಹರಿಸುವ ನಿಟ್ಟಿನಲ್ಲೇ ಇವತ್ತು ಈ ಸಭೆಯನ್ನ ಪ್ರಮುಖ KPCC ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಅವರು ಇದ್ದಾರೆ. ಅಂದರೆ ಎಲ್ಲ ಪ್ರಮುಖ ನಾಯಕರನ್ನ ಕೂತು ಈಗ ಏನು ಖಾತೆ ಹಂಚಿಕೆ ಮಾಡಿದ ಒಂದು ಮಾರನೇ ದಿನನೇ ಈ ರೀತಿಯಾದಂಥ ಒಂದು ಸಮಸ್ಯೆ ಉದ್ಭವ ಆಗಿರುವಂಥದ್ದು. ಇದನ್ನು ಕೂಡಲೇ ಬಗೆಹರಿಸುವ ನಿಟ್ಟಿನಲ್ಲಿ ಏನೇನೆಲ್ಲ ಕ್ರಮ ಕೈಗೊಳ್ಳಬೇಕು, ಯಾರನ್ನೆಲ್ಲ ಮನವೊಲಿಸುವ ಪ್ರಯತ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆ ನಡೀತಿದೆ. KJ ಜಾರ್ಜ್ ಕೂಡ ಬೆಳಗ್ಗೆಯಿಂದ ಕೂಡ DK ಶಿವಕುಮಾರ್ ಅವರ ಕಾರಲ್ಲಾಗಲಿ ಹೋಗ್ತಾ ಇಲ್ಲ, ಸಿದ್ದರಾಮಯ್ಯನವ್ರ ಜೊತೆನೆ ಓಡಾಡ್ತಾ ಇದ್ದಾರೆ. ಏರ್ಪೋರ್ಟ್ಗೆ ಬಂದಿದ್ದು ಕೂಡ ಅವರ ಕಾರ್ನಲ್ಲೇ, ಈಗ ವಾಪಸ್ ಆಗಿದ್ದು ಕೂಡ ಅವರ ಕಾರ್ನಲ್ಲೇ ಇದ್ದಾರೆ. ಹೀಗಾಗಿ ಜಾರ್ಜ್ ಅವರಿಗೂ ಕೂಡ ತಮ್ಮ ಗಮನಕ್ಕೆ ಬಾರದೆ ತಮ್ಮ ಇಲಾಖೆಯ ಅಧಿಕಾರಿಗಳನ್ನ ಏಕಾಏಕಿ ವರ್ಗಾವಣೆ ಮಾಡಿರೋದು ಕೂಡ ಅವರಿಗೆ ಅಸಮಾಧಾನ ಮೂಡಿದೆ ಎಂಬ ಮಾಹಿತಿ ಚರ್ಚೆ. ಇವೆಲ್ಲ ಒಂದು ಅಸಮಾಧಾನಗಳನ್ನ ಬಗೆಹರಿಸೋ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಗಳನ್ನ ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಹಾಗೂ ಹೈಕಮಾಂಡ್ನ ನಾಯಕರು ರಾಜ್ಯ ನಾಯಕರಿಗೆ ಕೊಡ್ತಿದ್ದಾರೆ ಅಂತಾನೆ ಹೇಳ್ಬೋದು. ಅಮೃತ. ಓಕೆ, ಧನ್ಯವಾದ ರವಿಕುಮಾರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.